ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ಮನೆಯಿಂದನೇ ಈ ಒಂದು ಹೊಲಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಈ ಒಂದು ಚಾನಲ್ನ ನೋಡಿಬಿಟ್ಟು, ಸೊ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ನನ್ನ ವೀಡಿಯೋಸ್ಗಳು ತುಂಬ ಜಾಸ್ತಿ ಬರ್ತಾ ಇಲ್ಲ ಈ ಚಾನಲಲ್ಲಿ, ಬಟ್ ಆದರೆ ನಾನು ಇನ್ಮೇಲಿಂದ ವಾರದಲ್ಲಿ 3 ವೀಡಿಯೋಸ್ಗಳನ್ನ ಹಾಕ್ತೀನಿ. ಓಕೆ, ಸೊ ವಾರದಲ್ಲಿ 3 ವೀಡಿಯೋಸ್ ನಾನು ಬರುತ್ತೆ ಆ್ಯಂಡ್ ಶಾರ್ಟ್ ವೀಡಿಯೋಸ್ ಬರುತ್ತೆ. ಸೊ ಈ ಒಂದು ವೀಡಿಯೋಸ್ಗಳನ್ನ ನೋಡಿ ರೆಗ್ಯುಲರಾಗಿ ನೋಡಿ. ಆ್ಯಂಡ್ ಮತ್ತೊಂದು ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಕ್ರಂಚಿ ಸೈಜ್ ಬಗ್ಗೆ ಹೇಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ. ಸೊ ಸ್ಕ್ರಂಚಿ ಸೈಜು ನಾನು ಯಾವ್ಯಾವುದು ಎಷ್ಟೆಷ್ಟು ಇಡ್ತಾ ಇದ್ದೀನಿ, ಹೇಗೆ ಕಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇಲ್ಲಿ ಮತ್ತೊಂದು ಯಾವಾಗ ನಾವು ಕಸ್ಟಮರ್ಗೆ ಮಾತಾಡ್ತೀವಿ ಆರ್ಡರ್ ರಿಸೀವ್ ಮಾಡುವಾಗ, ಸಮ್ಟೈಮ್ಸ್ ಕಸ್ಟಮರ್ಸ್ ಕೂಡ ತುಂಬಾ ಕನ್ಫ್ಯೂಷನಲ್ಲಿ ಇರ್ತಾರೆ. ಯಾವ ರೀತಿ ಒಂದು ಸ್ಕ್ರಂಚಿನ ಆರ್ಡರ್ ಮಾಡಬೇಕು ಮಾಡಬಾರ್ದು, ಅವರು ಕೂಡ ಸಜೆಷನ್ ಮೇ ಬಿ ಕೇಳ್ಬೋದು. ಸೊ ಹೀಗಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಆ್ಯಂಡ್ ಪ್ಲಸ್ ನಾವು ಅವ್ರಿಗೆ ಸಜೆಸ್ಟ್ ಮಾಡೋ ಹಾಗೆ ಕೂಡ ಇರಬೇಕು. ಇದೆಲ್ಲ ಡಿಪೆಂಡ್ ಆಗುತ್ತೆ ಹೇರ್ ಥಿಕ್ನೆಸ್ ಮೇಲೆ ಆ್ಯಂಡ್ ಯಾವ ರೀತಿ ಅವರಿಗೆ ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವೆಲ್ಲ ಸ್ವಲ್ಪ ಕಂಪ್ಲೀಟ್ ಮಾಹಿತಿನ ಕೊಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಸ್ಕ್ರಂಚಸ್ಗಳನ್ನ ನಾನು ಇಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಈ ಚಾನಲಲ್ಲಿ. ಸೊ ಐ ಹೋಪ್ ನಿಮಗೆಲ್ಲ ಹೆಲ್ಪ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ಅಲ್ಲಿ ಕೂಡ ಬೇರೆ ಬೇರೆ ಪ್ರಾಡಕ್ಟ್ಗಳು ಮಾಡೋದನ್ನು ನಾನು ತೋರಿಸಿದ್ದೀನಿ. ಆ್ಯಂಡ್ ಸೊ ಇವಾಗ ಬರುವಂಥ ಒಂದು ದಿನದಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ತರ್ತಾ ಇದ್ದೀನಿ ರಿಗಾರ್ಡಿಂಗ್ ಇದೇ ಒಂದು ಹೊಲಿಗೆ ಬಿಸ್ನೆಸ್ ಸಂಬಂಧಪಟ್ಟವಾಗಿಯೇ. ಆ್ಯಂಡ್ ಹೀಗಾಗಿ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇರಿ ವೀಡಿಯೋಸ್ಗಳು ಬರೋದನ್ನು. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಿ ಚಾನಲ್ಗೆ ಇನ್ನೂ ವಿಸಿಟ್ ಮಾಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಾನು ಇದೇ ರೀತಿ ಒಂದು ಹೊಲಿಗೆ ಬಿಸ್ನೆಸ್ ರಿಲೇಟೆಡ್ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟಿಗೆ ಸ್ಕಿನ್ನಿ ಸೈಜ್ ಬಗ್ಗೆ ಮಾತಾಡೋಣ. ಸ್ಕಿನ್ನಿ ಸೈಜ್ ಕ್ರಂಚಿ ಮಾಡೋದಕ್ಕೋಸ್ಕರ ರೌಂಡ್ ಸರ್ಕಲ್ ಅಂದರೆ ಮಾಡಿದ ಮೇಲೆ ಇದರದ್ದು ರೌಂಡ್ ಏನಿದೆ ಅಲ್ವಾ ಅದ್ರದ್ದು ಅಳತೆ 3 ಇಂಚ್ ಬರುತ್ತೆ. ಅಗಲಕ್ಕೆ 3 ಇಂಚ್ ಇರುತ್ತೆ. ಬಟ್ಟೆ ಕಟ್ ಮಾಡ್ಕೊಳ್ಳುವಾಗ ಅಗಲಕ್ಕೆ 3 ಇಂಚ್ ಕಟ್ ಮಾಡ್ಕೋಬೇಕು. ಉದ್ದಕ್ಕೆ ಅಂದರೆ ಲೆಂತು 42 ಇಂಚನ್ನು ಕಟ್ ಮಾಡ್ಕೋಬೇಕು. ಸೊ ಅವಾಗ ಸ್ಕಿನ್ನಿ ಸೈಜು ಸ್ಕ್ರಂಚಿ ರೆಡಿ ಆಗುತ್ತೆ. ಇವಾಗ ಮೀಡಿಯಂ ಸೈಜು ಸ್ಕ್ರಂಚಿ ಬಗ್ಗೆ ಮಾತಾಡೋಣ. ರೌಂಡ್ ಇದ್ರದ್ದು ಬಂದ್ಬಿಟ್ಟು ಇವಾಗ ರೆಡಿ ಆದಮೇಲೆ 4 ಇಂಚು ಬಂದಿದೆ. ಓಕೆ, ಸೊ ಇಲ್ಲಿ ವಿಡ್ತು ಅಂದರೆ ಅಗಲ 4 ಇಂಚು, ಉದ್ದಕ್ಕೆ ಲೆಂತ್ ಇರುವಂಥದ್ದು 42 ಇಂಚು. ಓಕೆ, ಕಟ್ ಮಾಡ್ಕೊಳ್ಳುವಾಗ ಅಗಲಕ್ಕೆ 4 ಇಂಚು, ಉದ್ದಕ್ಕೆ 42 ಇಂಚನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಇದು ಮೀಡಿಯಂ ಸೈಜ್ಗೋಸ್ಕರ ಅಳತೆನ ತಗೋಬೇಕಾಗಿರೋದು. ನೆಕ್ಸ್ಟ್ ಸ್ಕ್ರಂಚಿ ಬಗ್ಗೆ ಮಾತಾಡೋಣ, ಮಿನಿ ಸೈಜ್ ಬಗ್ಗೆ. ಓಕೆ, ಮಿನಿ ಸೈಜು ಒಂದು ಸ್ಕ್ರಂಚಿ ಮಾಡೋದಕ್ಕೋಸ್ಕರ ಸೊ ಯಾವಾಗ ಇದನ್ನ ನಾನು ರೆಡಿ ಮಾಡಿರ್ತೀನಿ, ರೆಡಿ ಮಾಡಿದ್ಮೇಲೆ ಇದ್ರದ್ದು ರೌಂಡ್ ಸರ್ಕಲ್ ಬಂದ್ಬಿಟ್ಟು 4 ಇಂಚ್ ಇರುತ್ತೆ. ಆ್ಯಂಡ್ ಅಗಲಕ್ಕೆ ನಾವು ಬಟ್ಟೆ ಕಟ್ ಮಾಡ್ಕೊಳ್ಳುವಾಗ ಅಗಲಕ್ಕೆ 4.5 ಇಂಚು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಆ್ಯಂಡ್ ಉದ್ದಕ್ಕೆ 42 ಇಂಚ್ ಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಒಂದು ಮಿನಿ ಸೈಜು ಸ್ಕ್ರಂಚಿ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥದ್ದು. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಸ್ಕ್ರಂಚಿ ನೋಡೋಣ. ನೆಕ್ಸ್ಟ್ ಸ್ಕ್ರಂಚಿ ಬಂದ್ಬಿಟ್ಟು ಲಾರ್ಜ್ ಸೈಜು. ಓಕೆ, ಲಾರ್ಜ್ ಸೈಜು ನಾರ್ಮಲಿ ಇವಾಗ ಸೆಲ್ಲೌಟ್ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಬೇಡಿಕೆ ಇದು ಮತ್ತೆ ಮಿನಿ ಸೈಜು ತುಂಬಾ ಬೇಡಿಕೆ ಇರುತ್ತೆ. ಲಾರ್ಜ್ ಸೈಜು ಸ್ಕ್ರಂಚಿ ಮಾಡೋದಕ್ಕೋಸ್ಕರ ನಾವಿಲ್ಲಿ ತಗೊಂಡಿರುವಂಥದ್ದು ಅಗಲಕ್ಕೆ 5 ಇಂಚ್ ತಗೊಂಡಿರುವಂಥದ್ದು, ಉದ್ದಕ್ಕೆ 42 ಇಂಚು. ಓಕೆ, ರೆಡಿ ಆದಮೇಲೆ ಇದ್ರದ್ದು ರೌಂಡ್ ಸರ್ಕಲ್ ಏನಿರುತ್ತೆ ಅದರ ಅಳತೆ 4 ಇಂಚ್ ಬರಬೇಕು. ಓಕೆ, ಸೊ ಹೀಗಾಗಿ ನಾನಿಲ್ಲಿ ರೌಂಡು 4 ಇಂಚ್ ಅಂತ ಹಾಕಿದ್ದೀನಿ. ವಿಡ್ತ್ ಅಂದರೆ ಅಗಲಕ್ಕೆ 5 ಇಂಚು, ಲೆಂತು ಉದ್ದಕ್ಕೆ 42 ಇಂಚ್ ಅಂತ ತಗೊಂಡಿರೋದು. ಸೊ ಇವಾಗ ಮಾತಾಡೋಣ ಎಕ್ಸೆಲ್ ಸೈಜ್ ಬಗ್ಗೆ. ಓಕೆ, ಎಕ್ಸೆಲ್ ಸೈಜು ಸ್ವಲ್ಪ ಕಡಿಮೆನೇ ಸೆಲ್ ಔಟ್ ಆಗುತ್ತೆ, ತುಂಬ ಜನ ತಗೊಳ್ಳೋದಿಲ್ಲ. ಬಟ್ ಆದರೆ ಎಕ್ಸೆಲ್ ಸೈಜ್ ಕೂಡ ಸೆಲ್ ಮಾಡಬೇಕಾಗುತ್ತೆ, ಕೆಲವೊಂದು ಟೈಮು ಆರ್ಡರ್ ಬರುತ್ತೆ. ಸೊ ಹೀಗಾಗಿ ಎಕ್ಸೆಲ್ ಸೈಜು ನಾವು ರೆಡಿ ಮಾಡಿ ಆದಮೇಲೆ ರೌಂಡ್ ಬಂದ್ಬಿಟ್ಟು 5 ಇಂಚ್ ಇರಬೇಕಾಗುತ್ತೆ. ಬಟ್ಟೆ ಕಟ್ ಮಾಡ್ಕೊಳ್ಳುವಾಗ ಅಗಲಕ್ಕೆ 6 ಇಂಚು, ಉದ್ದಕ್ಕೆ 42 ಇಂಚನ್ನು ಬಟ್ಟೆ ತಗೋಬೇಕಾಗುತ್ತೆ. ಸೊ ಅವಾಗ ನಮ್ಮದು ಎಕ್ಸೆಲ್ ಸೈಜು ಸ್ಕ್ರಂಚಿ ರೆಡಿ ಆಗುತ್ತೆ. ಓಕೆ, ಸೊ ಇದು ಎಕ್ಸೆಲ್ ಸೈಜ್ ಕೂಡ ನಮ್ಮ ಹತ್ರ ಸ್ಟಾಕ್ ಇರಬೇಕಾಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ಕೂಡ ಹೇಳಕ್ಕೆ ಬರಲ್ಲ, ಯಾಕಂದರೆ ಮೀಡಿಯಂ ಒಂದು ಆರ್ಡರ್ಸ್ಗಳು ಬರ್ತಾ ಇರುತ್ತೆ ಅವಾಗವಾಗ. ಸೊ ಹೀಗಾಗಿ ಈ ಒಂದು ಎಕ್ಸೆಲ್ ಸೈಜ್ ಸ್ಕ್ರಂಚಿ ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಇದನ್ನು ಕೂಡ ನೀವು ಸ್ಟಾಕಲ್ಲಿಟ್ಟರೆ ಒಳ್ಳೆಯದು. ಸೊ ಇದು ಒಂದು ಕಂಪ್ಲೀಟ್ ಮೆಜರ್ಮೆಂಟ್ ಹೇಳಿದ್ದೀನಿ. ಸೊ ಎಷ್ಟೆಷ್ಟು ಯಾವ್ಯಾವ ಸ್ಕ್ರಂಚಿಗೆ ಹೇಗೆ ಬಟ್ಟೆನ ಕಟ್ ಮಾಡ್ಕೋಬೇಕು ಅಂತ ನೋಡಿದ್ರಲ್ವಾ. ಇದೇ ರೀತಿ ನೀವು ಕೂಡ ಸ್ಕ್ರಂಚಿನ ಸೇಮ್ ಇದೇ ಒಂದು ಅಳತೆಯನ್ನು ಇಟ್ಟುಕೊಂಡ್ಬಿಟ್ಟು ಕಟ್ ಮಾಡಿ ನೀವು ರೆಡಿ ಮಾಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದ್ರ ಯೂಸ್ ಮಾಡುವಂಥ ಕ್ಲೋತ್ ಏನಿರುತ್ತೆ, ಬಟ್ಟೆ ಇರುತ್ತೆ, ಅದು ಚೆನ್ನಾಗಿರಬೇಕು. ಆ್ಯಂಡ್ ಮತ್ತೊಂದು ಯಾರ್ಯಾರು ಇವಾಗ ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ, ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಶ್ರೇಯಾ ಉತ್ತಮು 1206 ಅನ್ನೋ ID ನಂಬರ್ ನಂದು. ಸೊ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಸ್ಕ್ರಂಚಿಸ್ ಏನು ಮಾಡ್ತಾಯಿದ್ರಿ ಅಥವಾ ಯಾವ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ರಿ ಅದ್ರ ಫೋಟೋಸ್ಗಳನ್ನು ವಿತ್ ಪ್ರೈಸ್ ನನಗೆ ಕಳಿಸಿ. ಓಕೆ, ಸೊ ನೇರವಾಗಿ ನಾನಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಓಕೆ, ಸೊ ಇದು ಇವತ್ತು ನನ್ನ ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.